ನಮಸ್ಕಾರ ಎಲ್ಲರಿಗೂ. 1984 ಒಂದು ಫ್ಯಾಷನ್ ಬ್ರ್ಯಾಂಡ್ ಶುರು ಆಗುತ್ತೆ. ಇವರ ಒಂದು ಸ್ಟೋರಲ್ಲಿ ಪ್ರತಿ ನಿಮಿಷಕ್ಕೆ 800 ಪ್ರಾಡಕ್ಟ್ ಸೇಲ್ ಆಗ್ತಿರುತ್ತಂತೆ. ಇವ್ರ ಹತ್ರ 815 ಸ್ಟೋರ್ಗಳಿರುತ್ತೆ 57 ಕಂಟ್ರಿಗಳಲ್ಲಿ. ಇದನ್ನು ಶುರು ಮಾಡಿರ್ತಾರೆ ಇಬ್ಬರು ಮೈಗ್ರೆಂಟ್ಗಳು. ಇವರಿಗೆ ಒಂದೊಳ್ಳೆ ಎಜುಕೇಷನ್ ಅಂತ ಇರಲ್ಲ, ಒಂದು ಫ್ಯಾಷನ್ ಡಿಗ್ರಿ ಅಂತ ಇರಲ್ಲ. ಆದರೆ ಇವ್ರ ಹತ್ರ ಇದ್ದಂತಹ 9 ಲಕ್ಷ ಸೇವಿಂಗ್ಸ್ನ ಉಪಯೋಗಿಸ್ಕೊಂಡು ಈ ಫ್ಯಾಷನ್ ಬ್ರ್ಯಾಂಡ್ನ ಶುರು ಮಾಡಿರ್ತಾರೆ. ಈ ಫ್ಯಾಷನ್ ಬ್ರ್ಯಾಂಡ್ ಒಂದು ಟೈಮಲ್ಲಿ 36,000 ಕೋಟಿ ರೆವಿನ್ಯೂ ಕೂಡ ಮುಟ್ಟಿರುತ್ತೆ. ಆದರೆ 2019 ಮೊದಲನೇ ಬಾರಿಗೆ ಈ ಬ್ರ್ಯಾಂಡ್ನ ಬ್ಯಾಂಕ್ರಪ್ಸಿ ಫೈಲ್ ಆಗುತ್ತೆ. ಆ ಟೈಮಲ್ಲಿ ಮತ್ತೊಂದು ಕಂಪ್ನಿ ಬಂದು ಈ ಬ್ರ್ಯಾಂಡ್ನ ಬ್ಯಾಂಕ್ರಪ್ಸಿಯಿಂದ ಕಾಪಾಡಿರುತ್ತೆ. ಆದರೆ 2025 ಅಷ್ಟರೊಳಗಡೆ ಸೇಮ್ ಕಂಪ್ನಿ, ಸೇಮ್ ಬ್ರ್ಯಾಂಡ್ ಮತ್ತೊಂದು ಬಾರಿ ಬ್ಯಾಂಕ್ರಪ್ಸಿ ಫೈಲ್ ಮಾಡ್ತಾರೆ. ಈ ಟೈಮ್ ಅಷ್ಟರೊಳಗಡೆ 13,100 ಕೋಟಿ ಸಾಲ ಈ ಒಂದು ಬ್ರ್ಯಾಂಡ್ ಮೇಲಿರುತ್ತೆ. ನಾನು ಮಾತಾಡ್ತಾರ ಬ್ರ್ಯಾಂಡ್ನ ಹೆಸರು ಫಾರೆವರ್ 21. ಇವತ್ತಿಗೂ ಕೂಡ ನಾವುಗಳು ಬಟ್ಟೆನ ಖರೀದಿ ಮಾಡ್ತಾನೆ ಇದ್ದೀವಿ. ಫ್ಯಾಷನ್ ಆಸ್ ಅ ಕೆಟಗರಿ ಗ್ರೋ ಆಗ್ತಾನೆ ಇದೆ. ಆದರೂ ಕೂಡ ಫಾರೆವರ್ 21 ಕ್ಲೋಸ್ ಆಗುತ್ತೆ. ಯಾಕೆ? ಬನ್ನಿ ಈ ಒಂದು ಕೇಸ್ ಸ್ಟಡಿಲಿ ಫಾರೆವರ್ 21 ಬಗ್ಗೆ ಡೀಟೇಲ್ ಆಗಿ, ಸಿಂಪಲ್ ಆಗಿ, ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಫಾರೆವರ್ 21ನ ಫೌಂಡರ್ಸ್ ಬಂದು ಡು ವಾಂಗ್ ಚಾಂಗ್ ಹಾಗೂ ಜಿನ್ಸುಕ್. ಇವರಿಬ್ಬರೂ ಸೌತ್ ಕೊರಿಯಾದವರು. ಇಬ್ಬರು ಫ್ಯಾಮಿಲಿನೂ ಲೇಬರ್ ಕ್ಲಾಸ್ ಫ್ಯಾಮಿಲಿಗೆ ಸೇರಿರುತ್ತೆ. ಹಾಗಾಗಿ ಇವರಿಬ್ರಿಗೂ ಎಜುಕೇಷನ್ ಮೇಲೆ ಗಮನ ಕೊಡಲಿಕ್ಕಾಗಿರಲ್ಲ. ಚಿಕ್ಕ ಏಜಿಂದನೇ ಇಬ್ಬರೂ ಕೆಲಸ ಮಾಡಲಿಕ್ಕೂ ಶುರು ಮಾಡಿರ್ತಾರೆ. ಜಿನ್ಸುಕ್ ಅವರು ಇನ್ಫ್ಯಾಕ್ಟ್ 2 ಸರಿಯಾಗಿ ಟ್ರೈನಿಂಗು ಕೂಡ ತೊಗೊಂಡಿರ್ತಾರೆ ಸೌತ್ ಕೊರಿಯಾದಲ್ಲಿ. ಡು ವಾಂಗ್ ಚಾಂಗ್ ಅವರಿಗೆ ಚಿಕ್ಕದ್ರಿಂದನೇ ಒಂದು ಕನಸಿರುತ್ತೆ, ನಾನು ಅಮೆರಿಕಾಗೆ ಹೋಗಿ ಸೆಟ್ಲ್ ಆಗಬೇಕು, ಅಮೆರಿಕಾದಲ್ಲಿ ಕೆಲಸ ಮಾಡಬೇಕು ಅಂತ. ಇವರಿಬ್ಬರ ಮದುವೆ ಆಗುತ್ತೆ 1981. ಇಬ್ಬರು ಡಿಸೈಡ್ ಮಾಡ್ತಾರೆ ಅಮೆರಿಕಾಗೆ ಹೊರಡಲಿಕ್ಕೆ. ಇಬ್ಬರೂ ಅಮೆರಿಕಾದ ಲಾಸ್ ಆಂಜಲಸ್ಗೆ ಬಂದು ಇಳಿತಾರೆ. ಜಿನ್ಸುಕ್ ಅವರಿಗೆ 2 ಸರ ಟ್ರೈನಿಂಗ್ ಇದ್ದಿದ್ದರಿಂದ ಅವರಿಗೆ ಕೆಲಸನೂ ಬೇಗ ಸಿಗುತ್ತೆ. ಡು ವಾಂಗ್ ಚಾಂಗ್ ಅವರು ಬೆಳಗ್ಗೆ ಹೊತ್ತು ಕೆಫೇಲಿ, ಮಧ್ಯಾಹ್ನ ಹೊತ್ತು ಪೆಟ್ರೋಲ್ ಬಂಕಲ್ಲಿ, ರಾತ್ರಿ ಹೊತ್ತು ಫ್ಲೋರ್ ಕ್ಲೀನರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಎವ್ರಿ ಡೇ ಆಲ್ಮೋಸ್ಟ್ 19 hours ಕೆಲಸ ಮಾಡ್ತಿರ್ತಾರೆ. ಈ ಒಂದು ಜರ್ನಿಲಿ ಡು ವಾಂಗ್ ಚಾಂಗ್ ಅವರು ಒಂದು ಅಬ್ಸರ್ವ್ ಮಾಡ್ತಾರೆ. ಲಾಸ್ ಆಂಜಲಸಲ್ಲಿ ಸಾಕಷ್ಟು ಜನ ಫ್ಯಾಷನ್ ಇಂಡಸ್ಟ್ರಿ ಅಥವಾ ಒಂದು ಗಾರ್ಮೆಂಟ್ ಇಂಡಸ್ಟ್ರಿಲಿ ಕೆಲಸ ಮಾಡ್ತಿರ್ತಾರೆ. ಇದರಿಂದ ಇವ್ರಿಗೊಂದು ಕ್ಲಿಯರ್ ಇಂಡಿಕೇಷನ್ ಸಿಗುತ್ತೆ, ನಾನೇನಾದರೂ ಮುಂದೆ ಬಿಸ್ನೆಸ್ ಮಾಡಿದ್ರೆ ಈ ದೇಶದಲ್ಲಿ ಫ್ಯಾಷನ್ ರಿಲೇಟೆಡ್ ಬಿಸ್ನೆಸ್ ಮಾಡಬೇಕು, ಅದರಿಂದ ನನಗೆ ಸಕ್ಸಸ್ ಸಿಗೋದು ಜಾಸ್ತಿ ಆಗುತ್ತೆ ಅಂತ. ಗಂಡ ಹೆಂಡ್ತಿರು ಬಿಸ್ನೆಸ್ ಮಾಡಲಿಕ್ಕೆ ಡಿಸೈಡ್ ಮಾಡಿ ಅದಕ್ಕೆ ಸೇವಿಂಗ್ ಮಾಡಲಿಕ್ಕೂ ಕೂಡ ಡಿಸೈಡ್ ಮಾಡ್ತಾರೆ. 3 ವರ್ಷದಲ್ಲಿ ಇವರು 9 ಲಕ್ಷ ರೂಪಾಯಿ ಸೇವ್ ಮಾಡ್ತಾರೆ. 9 ಲಕ್ಷ 1980ಸಲ್ಲಿ, ಇವತ್ತಿನ ಯೋಚನೆ ಮಾಡಿದರೆ ಆಲ್ಮೋಸ್ಟ್ 9 ಕೋಟಿ ಅಂತಲೇ ಹೇಳ್ಬೋದು. ಈ ಸೇವಿಂಗ್ಸ್ನ ಇಟ್ಕೊಂಡು ಒಂದು ಬಿಸ್ನೆಸ್ನೂ ಕೂಡ ಶುರು ಮಾಡ್ತಾರೆ. ಇಲ್ಲಿಂದ ಶುರು ಆಗುತ್ತೆ ಫಾರೆವರ್ 21ನ ಜರ್ನಿ. ಏಪ್ರಿಲ್ 1984 ಇವರು ಸೇವ್ ಮಾಡ್ಕೊಂಡಿದ್ದಂಥ 9 ಲಕ್ಷನ ಉಪಯೋಗಿಸ್ಕೊಂಡು ಇವರ ಮೊದಲನೇ ರಿಟೇಲ್ ಸ್ಟೋರ್ನ ಓಪನ್ ಮಾಡ್ತಾರೆ ಹೈಲ್ಯಾಂಡ್ ಪಾರ್ಕ್, ಲಾಸ್ ಆಂಜಲಸಲ್ಲಿ. ಇದು 900 ಸ್ಕ್ವೇರ್ ಫೀಟ್ ಸ್ಟೋರ್ ಆಗಿರುತ್ತೆ. ಇದರ ಹೆಸರು ಫ್ಯಾಷನ್ 21 ಆಗಿರುತ್ತೆ, ನಾಟ್ ಫಾರೆವರ್ 21. ಇವರ ಬಿಸ್ನೆಸ್ ಮಾಡಲು ಕೂಡ ಭಾಳನೇ ಸಿಂಪಲ್ ಆಗಿರುತ್ತೆ. ಅಮೇರಿಕಾದಲ್ಲಿ ಸೆಟ್ಲ್ ಆದಂಥ ಒಂದು ಕೊರಿಯನ್ ಕಮ್ಯುನಿಟಿಗೆ ಇವರು ಫ್ಯಾಷನಬಲ್ ಹಾಗೂ ಒಂದು ಟ್ರೆಂಡಿ ಗಾರ್ಮೆಂಟ್ಸ್ನ ಸೇಲ್ ಮಾಡೋದು. ಇದಕ್ಕೆ ಇವ್ರು ಏನು ಮಾಡ್ತಿರ್ತಾರೆ, ಡೈರೆಕ್ಟಾಗಿ ಮ್ಯಾನುಫ್ಯಾಕ್ಚರಿಂದ ಪ್ರಾಡಕ್ಟ್ನ ಸೋರ್ಸ್ ಮಾಡ್ತಿರ್ತಾರೆ. ಅಲ್ಲಿ ಸಿಕ್ಕಂಥ ಒಂದು ಪ್ರೈಸ್ ಅಡ್ವಾಂಟೇಜ್ನ ಕಸ್ಟಮರ್ಸ್ಗೆ ಪಾಸ್ ಆನ್ ಮಾಡ್ತಿರ್ತಾರೆ. ಇದರಿಂದ ಅಲ್ಲಿ ಆ ಸ್ಟೋರು ಸಿಕ್ಕಾಪಟ್ಟೆ ಬಿಸ್ನೆಸ್ ಮಾಡಲಿಕ್ಕೆ ಶುರು ಮಾಡುತ್ತೆ. ವಿತಿನ್ 1 year ಇವರು 5.8 crore ರೆವಿನ್ಯೂ ಜನರೇಟ್ ಮಾಡ್ತಾರೆ. ಅದರಿಂದ ಬಂದಿದ್ದ ಪ್ರಾಫಿಟ್ನ ಇವರು ಉಪಯೋಗಿಸ್ಕೊಂಡು 2ನೇ ಸ್ಟೋರ್ ಓಪನ್ ಮಾಡ್ತಾರೆ. 2ನೇ ಸ್ಟೋರ್ ಓಪನ್ ಮಾಡಿದ 6 ತಿಂಗಳಲ್ಲಿ 3ನೇ ಸ್ಟೋರ್ನ ಓಪನ್ ಮಾಡ್ತಾರೆ. 3 ಸ್ಟೋರ್ಗಳನ್ನು ಸೂಪರಾಗಿ ಬಿಸ್ನೆಸ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಈಗ ಇವರು ಫ್ಯಾಷನ್ 21ನ ರೀಬ್ರ್ಯಾಂಡ್ ಮಾಡ್ತಾರೆ ಫಾರೆವರ್ 21 ಆಗಿ. ಇಬ್ಬರು ಫೌಂಡರ್ಗೂ ಇದೊಂದು ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಸಿಕ್ದಂಗೆ ಆಗಿರುತ್ತೆ ಅಥವಾ ಒಂದು ಪ್ರೂಫ್ ಆಫ್ ಕಾನ್ಸೆಪ್ಟ್ ಸಿಕ್ದಂಗೆ ಆಗಿರುತ್ತೆ. ಹಾಗಾಗಿ ಇವರು ಈ ಕಾನ್ಸೆಪ್ಟ್ನ ಅಮೆರಿಕಾದಲ್ಲಿ ಸ್ಕೇಲ್ ಮಾಡಲಿಕ್ಕೆ ಡಿಸೈಡ್ ಮಾಡ್ತಾರೆ. ಇವರು ಸ್ಟೋರ್ಗಳಿಗೆ ಬರ್ತಿದ್ದಂಥ ಒಂದು ವಾಕಿನ್ಸ್ನ ನೋಡಿ ಅಮೆರಿಕಾದಲ್ಲಿ ದೊಡ್ಡ ದೊಡ್ಡ ಸ್ಟೋರ್ಗಳನ್ನ ಓಪನ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸಾಕಷ್ಟು ಇನ್ವೆಂಟ್ರಿಗಳನ್ನ ಬೈ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಮೆರಿಕಾ ಎಕ್ಸ್ಪಾನ್ಷನ್ ಜೊತೆಗೆ ಇಂಟರ್ನ್ಯಾಷನಲ್ ಎಕ್ಸ್ಪಾನ್ಷನು ಕೂಡ ಶುರು ಆಗುತ್ತೆ. 2015 ಅಷ್ಟರೊಳಗಡೆ ಇವ್ರ ಹತ್ರ 790 ಸ್ಟೋರ್ಸ್ ಇರುತ್ತೆ ಅಕ್ರಾಸ್ 48 ಕಂಟ್ರೀಸ್. 43,000 ಎಂಪ್ಲಾಯೀಸ್ಗಳು ಕೆಲಸ ಮಾಡ್ತಿರ್ತಾರೆ ಫಾರೆವರ್ 21ಗೆ. 36,000 ಕೋಟಿ ರೆವಿನ್ಯೂ ಕ್ಲಾಕ್ ಮಾಡಿರ್ತಾರೆ ಬೈ 2015. ನನ್ನ ಪ್ರಕಾರ ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ರಿಮಾರ್ಕಬಲ್ ರಿಟೇಲ್ ಸ್ಟೋರೀಸ್ ಇನ್ ಅಮೆರಿಕನ್ ಹಿಸ್ಟ್ರಿ ಅಂತಲೇ ಅನಿಸುತ್ತೆ. ಯಾಕಂತಂದರೆ ಇಬ್ಬರು ಸೌತ್ ಕೊರಿಯನ್ ಕಪಲ್ಸ್ ಆ್ಯಸ್ ಅ ಮೈಗ್ರೆಂಟ್ ಅಮೆರಿಕಾಗೆ ಬಂದು 30 ವರ್ಷದಲ್ಲಿ 36,000 ಕೋಟಿ ಬಿಸ್ನೆಸ್ನ ಬಿಲ್ಡ್ ಮಾಡಿದ್ದಾರೆ. ದಿಸ್ ಈಸ್ ಲೈಕ್ ಅನ್ಬಿಲೀವಬಲ್ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿಂದ ಇವರಿಗೆ ಒಂದು ಚಾಲೆಂಜ್ ಎದುರಾಗುತ್ತೆ. ಏನದು ಅಂತ ನೋಡೋಣ ಬನ್ನಿ. ಫಾರೆವರ್ 21ನ ಚಾಲೆಂಜ್ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಅವ್ರ ಬಿಸ್ನೆಸ್ ಮಾಡೆಲ್ನ ಒಂದ್ಸತಿ ಡೀಟೇಲಾಗಿ ನೋಡೋಣ ಬನ್ನಿ. ಅವ್ರ ಎಂಟೈರ್ ಬಿಸ್ನೆಸ್ನ 4 ಪ್ರಿನ್ಸಿಪಲ್ಗಳ ಮೇಲೆ ಬಿಲ್ಡ್ ಮಾಡಿರ್ತಾರೆ. ಮೊದಲನೇದು ಟ್ರೆಂಡಿ ಫ್ಯಾಷನ್ನ ಮಾರೋದು ಲೋಯೆಸ್ಟ್ ಪ್ರೈಸ್ಗೆ. 2ನೇದು ಸಿಕ್ಕಾಪಟ್ಟೆ ಸ್ಟಾಕ್ ಇಟ್ಕೊಳ್ಳೋದು ಸೊ ದಟ್ ದೇ ಕ್ಯಾನ್ ಶೋ ಅಬಂಡೆನ್ಸ್ ಇನ್ ಟರ್ಮ್ಸ್ ಆಫ್ ಆಪ್ಷನ್ಸ್. 3ನೇದು ಮಾಲ್ಗಳ ಮೇಲೆ ಡಿಪೆಂಡೆಂಟ್ ಆಗಿರೋದು ಬಿಕಾಸ್ ದೇ ಹ್ಯಾಡ್ ಓಪನ್ ಮ್ಯಾಕ್ಸಿಮಮ್ ಸ್ಟೋರ್ಸ್ ಇನ್ಸೈಡ್ ದ ಮಾಲ್ ಕನ್ಸಿಡರಿಂಗ್ ಮಾಲ್ಸ್ ವಿಲ್ ಗೆಟ್ ಹೈಯೆಸ್ಟ್ ಫುಟ್ಫಾಲ್ ಅಂತ.
ನಾಲ್ಕನೇದು ಫ್ರೆಶ್ ಇನ್ವೆಂಟರಿ ಇಟ್ಕೊಳ್ಳೋದು ಟು ಇನ್ಕ್ರೀಸ್ ರಿಪೀಟ್. ಈ ಒಂದು 4 ಪ್ರಿನ್ಸಿಪಲ್ಗಳನ್ನ ಇಟ್ಕೊಂಡು ಇವರು ಎಂಟೈರ್ ಬಿಸ್ನೆಸ್ನ ಬಿಲ್ಡ್ ಮಾಡಿರುತ್ತೆ. ಇನ್ನೊಂದು ಎಂಟೈರ್ ರಿಟೇಲ್ ರಿದಮ್ ಫಾರ್ 30 years ರನ್ ಆಗಿರುತ್ತೆ ಆನ್ ಅ ಸಿಂಪಲ್ ಕಾನ್ಸೆಪ್ಟ್: ಡಿಸೈನ್, ಮ್ಯಾನುಫ್ಯಾಕ್ಚರ್, ಶಿಪ್ ಆ್ಯಂಡ್ ಸೆಲ್. ಈ ಥರ ಒಂದು ಪರಿಸ್ಥಿತಿಲಿ ಒಂದು ಕಾಂಪಿಟೇಷನ್ ಉಟ್ಕೊಳ್ಳುತ್ತೆ 2014-15 ಟೈಮಲ್ಲಿ. ಅದೇ ಶೀನ್. ಇವರು ಇಟ್ಸ್ ಅ ಫಾಸ್ಟ್ ಫ್ಯಾಷನ್ ಟೆಕ್ ಎನೇಬಲ್ಡ್ ಬ್ರ್ಯಾಂಡ್. ಬೇಸಿಕಲಿ ನನಗೆ ಗೊತ್ತಿರೋ ರಿಪೋರ್ಟ್ ಪ್ರಕಾರ ಇಟ್ಸ್ ಅ ಚೈನೀಸ್ ಬ್ರ್ಯಾಂಡ್. ಆ ಟೈಮಲ್ಲೇ ಅವರು ದೇ ಹ್ಯಾಡ್ ಬಿಲ್ಟ್ ಅಲ್ಗೋರಿದಮ್ ಟು ಅಂಡರ್ಸ್ಟ್ಯಾಂಡ್ ಮೈಕ್ರೋ ಟ್ರೆಂಡ್ಸ್ ಏನು ನಡೀತಾ ಇದೆ, ಆ ಒಂದು ಡೀಟೇಲಿಂಗ್ ಅವ್ರು ಮಾಡ್ತಿದ್ರಂತೆ. ಆಲ್ಮೋಸ್ಟ್ 1,000 ಡಿಸೈನ್ಸ್ಗಳನ್ನ ಟೆಸ್ಟ್ ಮಾಡ್ತಾಯಿದ್ರಂತೆ ವೀಕ್ಲಿ. ದೇ ಯೂಸ್ ಟು ಬ್ಯಾಚ್ ಮ್ಯಾನುಫ್ಯಾಕ್ಚರ್ ಇನ್ ಅ ಸ್ಮಾಲ್ ಕ್ವಾಂಟಿಟಿ. ಯಾವ ಸ್ಟೈಲ್ ವರ್ಕ್ ಆಗುತ್ತೆ ಅದನ್ನು ಕ್ವಾಂಟಿಟಿನ ಇನ್ಕ್ರೀಸ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರಂತೆ. ಜಸ್ಟ್ ಲೈಕ್ ದ ಫಾಸ್ಟ್ ಫ್ಯಾಷನ್ ಬ್ರ್ಯಾಂಡು ಟುಡೇ. ಇದನ್ನು ಅವ್ರು ಆಲ್ರೆಡಿ 2014-15 ಮಾಡ್ತಿದ್ರು. ಸೊ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ದೇ ಯೂಸ್ ಟು ರೀಚ್ ಔಟ್ ಟು ಕಸ್ಟಮರ್ಸ್ ಥ್ರೂ ಮೊಬೈಲ್, ಬೇಸಿಕಲಿ ಆನ್ಲೈನ್ ಆ್ಯಪ್. ಸೊ ಇದರಿಂದ there was a huge difference between Forever 21 and Shein. ಆ್ಯಂಡ್ ವೆರಿ ಸ್ಯಾಡ್ ಪಾರ್ಟ್ ಇಸ್ ಫಾರೆವರ್ 21 ಅವರು 30 ವರ್ಷದಿಂದ ಒಂದೇ ಫಾರ್ಮ್ಯಾಟಲ್ಲಿ ಬಂದಿದ್ದಾರೆ. ದೇ ಹ್ಯಾಡ್ ನೆವರ್ ಥಾಟ್ ಆಫ್ ರೀಇನ್ವೆಂಟಿಂಗ್ ದೆಮ್ಸೆಲ್ಫ್ ಇನ್ ಟರ್ಮ್ಸ್ ಆಫ್ ದ ಕರೆಂಟ್ ಮಾರ್ಕೆಟ್ ಸಿಚುವೇಶನ್. ಅದನ್ನು ಅವರು ಮಾಡ್ಕೊಳ್ಳೋಕ್ಕೆ ಹೋಗಲ್ಲ. ದಿಸ್ ಬಿಕಮ್ಸ್ ದೇರ್ ಬಾಟಲ್ ನೆಕ್. ದಿಸ್ ಬಿಕಮ್ಸ್ ದೇರ್ ಡೌನ್ಫಾಲ್ಗೆ ಒಂದು ಮೇಜರ್ ರೀಸನ್. ಶೀನ್ ಅನ್ನೋ ಒಂದು ಕಾಂಪಿಟೇಷನ್ನು ಇವರಿಗೆ ಒಂದು ದೊಡ್ಡ ಚಾಲೆಂಜ್ ಆಗುತ್ತೆ. ಇದರಿಂದ ಫಾರೆವರ್ 21ನ ಡೌನ್ಫಾಲ್ ಶುರು ಆಗುತ್ತೆ. ಇನ್ಫ್ಯಾಕ್ಟ್ 2019 ಅಷ್ಟರಲ್ಲಿ ಇವರು ಬ್ಯಾಂಕ್ರಪ್ಸಿ ಕೂಡ ಫೈಲ್ ಮಾಡ್ತಾರೆ. ಶೀನ್ ಕಂಪ್ನಿಯವರ ಫಿಕ್ಸ್ಡ್ ಕಾಸ್ಟ್ ತುಂಬಾ ಕಮ್ಮಿ ಇರುತ್ತೆ ಕಂಪೇರ್ ಟು ಫಾರೆವರ್ 21. ಯಾಕಂತಂದರೆ ಇವ್ರದ್ದು ಡಿಜಿಟಲ್ ಫಸ್ಟ್ ಕಂಪ್ನಿ ಆಗಿರುತ್ತೆ. ಅಸೆಟ್ ಲೈಟ್ ಮಾಡಲಲ್ಲಿ ಇವರು ಆಪ್ರೇಟ್ ಮಾಡ್ತಿರ್ತಾರೆ. 2017-19 ಮಾಲ್ಸ್ನ ವಾಕಿನ್ ಸಿಕ್ಕಾಬಿಟ್ಟೆ ಬಿದ್ದೋಗುತ್ತೆ. ಇದರಿಂದ ಫಾರೆವರ್ 21 ಆಪ್ರೇಷನ್ ಮೇಲೆ ಸಿಕ್ಕಾಬಿಟ್ಟೆ ಒತ್ತಡ ಬೀಳುತ್ತೆ. ಒಂದು ಸತಿ ವಾಕಿನ್ ಬೀಳ್ತು ಅಂತಂದರೆ ರೆವಿನ್ಯೂ ಬೀಳಕ್ಕೆ ಶುರು ಆಗುತ್ತೆ. ರೆವಿನ್ಯೂ ಬೀಳ್ತು ಅಂತಂದರೆ ಪ್ರಾಫಿಟಬಿಲಿಟಿ ಹೊರಟೋಗುತ್ತೆ. ಸೊ ಒಂದು ಸತಿ ಕಂಪ್ನಿ ಲಾಸ್ ಕಡೆಗೆ ಹೋಗಿ ಎಷ್ಟು ಲಾಸ್ ಪೈಲಪ್ ಆಗಿಬಿಡುತ್ತೆ ಅಂತಂದರೆ ಇದನ್ನು ಓನರ್ಸ್ಗಳು ಮ್ಯಾನೇಜ್ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ಅವರು 2019 ಫಸ್ಟ್ ಟೈಮ್ ಬ್ಯಾಂಕ್ರಪ್ಸಿಗೆ ಫೈಲ್ ಮಾಡ್ತಾರೆ. ಅವ್ರು ಬ್ಯಾಂಕ್ರಪ್ಸಿಗೆ ಫೈಲ್ ಮಾಡಿದ ಟೈಮಲ್ಲಿ ಅಸೆಟ್ ವರ್ಸಸ್ ಲಯಬಿಲಿಟಿ ಡೀಟೇಲ್ಸ್ ನೋಡಿದ್ರೆ ನಾವು ಅವರ ಲಿಸ್ಟೆಡ್ ಅಸೆಟ್ ಬಂದು 83,000 crores ಇರುತ್ತೆ. ಲಯಬಿಲಿಟಿ ಬಂದು 8.3 lakh crores ಆಗಿರುತ್ತೆ. ಈ ಒಂದು ವರ್ಸ್ಟ್ ಪರಿಸ್ಥಿತಿಗೆ ಫಾರೆವರ್ 21 ಬಂದು ತಗೊಳ್ಕೊಂಡಿರುತ್ತೆ. ಈ ಟೈಮಲ್ಲಿ 3 ಕಂಪ್ನಿಗಳು ಮುಂದೆ ಬರ್ತವೆ ಫಾರೆವರ್ 21ನ ಬೈಔಟ್ ಮಾಡೋಕ್ಕೆ. ಯಾವ ಈ 3 ಕಂಪ್ನಿಗಳು ಅಂತಂದರೆ ಸೈಮನ್ ಪ್ರಾಪರ್ಟಿ, ಬ್ರೂಕ್ ಫೀಲ್ಡ್ಸ್ ಅಸೆಟ್ ಮ್ಯಾನೇಜ್ಮೆಂಟ್ ಹಾಗೂ ಅಥೆಂಟಿಕ್ ಬ್ರ್ಯಾಂಡ್ಸ್. ಈ 3 ಕಂಪ್ನಿಗಳನ್ನು ಸೇರಿ 672 crores ಬಿಡ್ ಮಾಡಿಬಿಟ್ಟು ಫಾರೆವರ್ 21ನ ಕಂಪ್ಲೀಟಾಗಿ ಬೈಔಟ್ ಮಾಡ್ತಾರೆ. ಈ ಟೈಮಲ್ಲಿ ಸಾಕಷ್ಟು ಫಿನಾನ್ಷಿಯಲ್ ಅನಲಿಸ್ಟ್ಗಳು ಮಾತಾಡ್ತಾರೆ, ಈ ಒಂದು ಡೀಲು ಸೂಪರ್ ಡೀಲು, ಇದರಿಂದ ಏನಾದರೂ ಫಾರೆವರ್ 21 ಗ್ರೋ ಆಗೋಕ್ಕೆ ಶುರು ಆದರೆ ದೇ ವಿಲ್ ಮೇಕ್ ಹೆಲ್ ಅ ಲಾಟ್ ಆಫ್ ಮನಿ ಅಂತ. ಇಲ್ಲಿಂದ ಫಾರೆವರ್ 21ನ ಒಂದು ಹೊಸ ಅಧ್ಯಾಯ ಶುರು ಆಗುತ್ತೆ. ಸೊ ಈ 3 ಕಂಪ್ನಿಗಳು ಡಿಸೈಡ್ ಮಾಡ್ದಂಗೆ ಅಕ್ವಿಸಿಷನ್ನ ಶುರು ಮಾಡ್ತಾರೆ 2019. ಇದರ ಕಂಪ್ಲೀಟ್ ಅಕ್ವಿಸಿಷನ್ ಆಗುತ್ತೆ ಫೆಬ್ರವರಿ 2020ಗೆ. ಅದೇ ಟೈಮ್ಗೆ ಕೋವಿಡು ಕೂಡ ಶುರು ಆಗಿಬಿಡುತ್ತೆ. ಸೊ ಈ ಹೊಸ ಓನರ್ಗಳಿಗೆ ಲಾಸ್ಗಳು ಇನ್ನೂ ಸಿಕ್ಕಾಬಟ್ಟೆ ಫೇಸ್ ಮಾಡಬೇಕಾಗುತ್ತೆ. ಯಾಕಂದರೆ ಅದೇ ಟೈಮಲ್ಲಿ ಎಲ್ಲ ಮಾಲ್ಸ್ಗಳು ಕ್ಲೋಸ್ ಆಗೋಗುತ್ತೆ. ಆ ಮಾಲ್ಸ್ ಓಪನ್ ಆಗಲಿಕ್ಕೆ ತುಂಬ ಟೈಮ್ ಆಗುತ್ತೆ. ಓಪನ್ ಆದಮೇಲೆ ಇವ್ರುಗಳೂ ಸಿಕ್ಕಾಬಟ್ಟೆ ಸ್ಟೋರ್ಸ್ಗಳನ್ನ ಕ್ಲೋಸ್ ಮಾಡ್ತಾರೆ. ಸಮ್ ಆಫ್ ದೇ ಮ್ಯಾನೇಜ್ ಫಿನಾನ್ಷಿಯಲ್ ಇಯರ್ 2021 ಅಷ್ಟರೊಳಗಡೆ ಇವರ ಓವರಾಲ್ ರೆವಿನ್ಯೂ ಬಂದು 16,600 crore ಬಿದ್ದೋಗ್ಬಿಟ್ಟಿರುತ್ತೆ ಫ್ರಮ್ 36,000 crore. ಆ ಥರ ಕಟ್ ಮಾಡಿರ್ತಾರೆ ಬಿಸ್ನೆಸ್ನ. ಆದರೂ ಕೂಡ ಲಾಸಸ್ ಮಾತ್ರ ಕಂಟ್ರೋಲ್ ಮಾಡೋಕ್ಕಾಗ್ತಿರಲ್ಲ. 2023 ಇವರೊಂದು ಡ್ರಾಸ್ಟಿಕ್ ಡಿಸಿಷನ್ ತೊಗೊತಾರೆ. ಏನಪ್ಪ ಅದು ಅಂತಂದರೆ ಫಾರೆವರ್ 21ನ 33% ಸ್ಟೇಕ್ನ ಶೀನಿಗೆ ಮಾರ್ತಾರೆ. ಇದರಿಂದ ಏನಾಗುತ್ತಪ್ಪ ಅಂತಂದರೆ ಫಾರೆವರ್ 21ಗೆ ಶೀನ್ನ ಒಂದು ಡಿಸ್ಟ್ರಿಬ್ಯೂಷನ್ ಚಾನೆಲ್ ಸಿಗುತ್ತೆ. ಶೀನ್ಗೆ ಫಾರೆವರ್ 21ನ ಆಫ್ಲೈನ್ ಸ್ಟೋರ್ಸ್ಗಳಿಗೆ ಒಂದು ಪ್ಲಾಟ್ಫಾರ್ಮ್ ಥರ ಸಿಗುತ್ತೆ. ಇಫ್ ದೇ ವಾಂಟ್ ಟು ಎಕ್ಸ್ಪೆರಿಮೆಂಟ್ ಎನಿಥಿಂಗ್ ಇನ್ ಆಫ್ಲೈನ್ ದೇ ಕ್ಯಾನ್ ಡೂ ಇಟ್. ಈ ಒಂದು ಅರೇಂಜ್ಮೆಂಟಲ್ಲಿ ಈ ಡೀಲ್ ಆಗಿರುತ್ತೆ. ಇದು ಮಾರ್ಕೆಟಲ್ಲಿ ಆ ಟೈಮಲ್ಲಿ ಸಿಕ್ಕಾಬಟ್ಟೆ ಜನ ಮಾತಾಡ್ತಾರೆ, ಇದ್ಯಾ ಥರ ಇದು ಫಾರೆವರ್ 21 ಹೋಗಿ ದೇರ್ ಬಿಗ್ಗೆಸ್ಟ್ ಕಾಂಪಿಟೇಷನ್ಗೆ 33% ಸ್ಟೇಕ್ನ ಮಾರ್ಬಿಟ್ರಲ್ಲ ಅಂತ. ಬಟ್ ಸ್ಟಿಲ್ ದೇ ಡಿಡ್ ದಿಸ್ ಡೀಲ್ ಟು ಸರ್ವೈವ್. ಆದರೂ ಕೂಡ ಫಾರೆವರ್ 21 ಲಾಸಸ್ನ ಈ 2 ಕಂಪ್ನಿಗಳು ಸೇರಿಕೊಂಡು ಮ್ಯಾನೇಜ್ ಮಾಡಲಿಕ್ಕಾಗಲ್ಲ. ಸೊ ಈಗ 65-67% ಓನರ್ಶಿಪ್ ಯಾರ ಹತ್ರ ಇರುತ್ತೋ ಅವರು ಫಾರೆವರ್ 21ನ ತೊಗೊಂಡೋಗಿ ಕ್ಯಾಟ್ಲಿಸ್ಟ್ ಬ್ರ್ಯಾಂಡ್ ಅನ್ನೋ ಒಂದು ಕಂಪ್ನಿ ಜೊತೆಗೆ ಮರ್ಜರ್ ಮಾಡ್ತಾರೆ. ಜಸ್ಟ್ ಟು ಸಿ ದಟ್ ಇಫ್ ದೇ ಕ್ಯಾನ್ ಸರ್ವೈವ್ ಫಾರೆವರ್ 21 ಅಂತ. ಬಟ್ ಸ್ಟಿಲ್ ಅವ್ರಿಗೂ ಕೂಡ ಇದಾಗೋದಿಲ್ಲ. ಮಾರ್ಚ್ 2025ಗೆ 2ನೇ ಬಾರಿಗೆ ಫಾರೆವರ್ 21ನ ಬ್ಯಾಂಕ್ರಪ್ಸಿ ಫೈಲ್ ಮಾಡ್ತಾರೆ. ಒಂದು ಟೈಮಲ್ಲಿ 815 ಸ್ಟೋರ್ ಇರುತ್ತೆ. 2025 ಅಷ್ಟರಲ್ಲಿ ಅದು 0 ಆಗುತ್ತೆ. ಬ್ಯಾಂಕ್ರಪ್ಸಿ ಫೈಲ್ ಮಾಡಿದ ಟೈಮಲ್ಲಿ ಇವರ ಸಾಲ ಬಂದು 13,100 ಕೋಟಿ ಮುಟ್ಬಿಟ್ಟಿರುತ್ತೆ. ಇದರಲ್ಲಿ ಎಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಏನಪ್ಪ ಅಂತಂದರೆ ಇವತ್ತಿಗೂ ಕೂಡ ಫಾರೆವರ್ 21ನ ಬ್ರ್ಯಾಂಡ್ ಅಲೈವ್ ಆಗಿದೆ. ಯಾಕೆ ಅಂತಂದರೆ ಅದರ ಕಂಪ್ಲೀಟ್ ರೈಟ್ಸ್ ತೊಗೊಂಡ್ಬಿಟ್ಟಿರ್ತಾರೆ ಅಥೆಂಟಿಕ್ ಬ್ರ್ಯಾಂಡ್ ಗ್ರೂಪ್ ಅವರು.
ಸೊ ಈ ರೈಟ್ಸ್ ಇವ್ರ ಹತ್ರ ಇವತ್ತಿಗೂ ಇದೆ. ಇದನ್ನು ಇವರು ಲೈಸೆನ್ಸ್ ಮಾಡಬೇಕು ಅಂತಂದರೆ ಬೀಟ್ ಇನ್ ಅಮೆರಿಕಾ, ಬೀಟ್ ಇನ್ ಎನಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಇವತ್ತಿಗೂ ಕೂಡ ಮಾಡ್ಬೋದು. ಮಾಡ್ತಾರೋ ಇಲ್ವೋ ಕಾಯ್ದು ನೋಡಬೇಕು. ಬಟ್ ಇವ್ರ ಹತ್ರ ಅದ್ರ ಕಂಪ್ಲೀಟ್ ಲೈಸೆನ್ಸ್ ಇದೆ. ಸೊ ಬ್ರ್ಯಾಂಡ್ ಉಳ್ಕೊಂತು, ಆ ಬೈ ಮಾಡಿದ ಕಂಪ್ನಿ ಡಿಸಾಲ್ವ್ ಆಗೋಯ್ತು, ಎಂಟೈರ್ ಫಾರ್ ಎವರ್ ಫಿಸಿಕಲ್ ಸ್ಟೋರ್ಸ್ಗಳೆಲ್ಲ ಶಟ್ ಡೌನ್ ಆಗೋಯ್ತು. ಇದರ ಫೌಂಡರ್ಸ್ ಜಿನ್ಶೂಕ್ ಹಾಗೂ ಚಾಂಗ್ ಅವ್ರ ಕತೆ ಏನಾಯಿತು ಅಂತ ನೋಡಬೇಕು ಅಂತಂದರೆ, ಇವರ ನೆಟ್ವರ್ತ್ ಇವತ್ತಿಗೂ ಕೂಡ 13,000 ಕೋಟಿ ಚಿಲ್ಲರೆ ಇದೆ. ಇವರುಗಳು ಕ್ಯಾಲಿಫೋರ್ನಿಯಾದಲ್ಲಿ ಸೆಟ್ಲ್ ಆಗಿದ್ದಾರೆ. ಇದು ಫಾರ್ ಎವರ್ 21ನ ಒಂದು ಬಿಸ್ನೆಸ್ ಜರ್ನಿ ಅಂತ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಫಾರ್ ಎವರ್ 21 ಕೇಸ್ ಸ್ಟಡಿಯಿಂದ ನಮ್ಮಗಳಿಗೆ ಕಲಿಲಿಕ್ಕೆ ಏನು ಸಿಗುತ್ತೆ? ನನ್ನ ಪ್ರಕಾರ ಒಂದು ಇಂಪಾರ್ಟೆಂಟ್ ಟೇಕ್ ಅವೇ ಏನಪ್ಪ ಅದು ಅಂತಂದರೆ, ಆ್ಯಸ್ ಅ ಬಿಸ್ನೆಸ್ ವಿ ನೀಡ್ ಟು ಕೀಪ್ ಇವಾಲ್ವಿಂಗ್. ಇಲ್ಲ ಅಂತಂತಂದರೆ ನಮ್ಮ ಸಕ್ಸಸ್ ರೇಟ್ ಬೀಳ್ತಾನೆ ಹೋಗುತ್ತೆ. ಫಾರ್ ಎವರ್ 21 ಅವರು 30 ವರ್ಷದಿಂದ ಮಾರ್ಕೆಟಲ್ಲಿದ್ದರು. 815 ಸ್ಟೋರ್ಗಳಿತ್ತು. ಆದರೂ ಕೂಡ ಅವರು ಇವಾಲ್ವ್ ಆಗಬೇಕು ಅಂತ ಅನಿಸ್ಲೇ ಇಲ್ಲ. ಅದೇ ಸೇಮ್ ಓಲ್ಡ್ ಬಿಸ್ನೆಸ್ ಮಾಡೆಲ್ನ ಆಪ್ರೇಟ್ ಮಾಡ್ಕೊಂಡು ಬಂದರು, ಕೊನೆಗೆ ಸೋಲ್ತರು. ಶೀನ್ ಅವ್ರನ್ನ ನೋಡಾದ್ರೂ ಅವ್ರು ಕಲ್ತ್ಕೊಂಡಿದ್ದಿದ್ರೆ ಮೇ ಬಿ ದೇ ವುಡ್ ಹ್ಯಾವ್ ಸಕ್ಸೀಡೆಡ್. ಸೊ ಇದರಿಂದ ನನ್ನ ಪ್ರಕಾರ ಒಂದು ಇಂಪಾರ್ಟೆಂಟ್ ಲೆಸನ್ ನಮಗೇನು ಸಿಗುತ್ತಪ್ಪ ಅಂತಂದರೆ, ಬೀಟ್ ಬಿಸ್ನೆಸ್, ಬೀಟ್ ಜಾಬ್, ಬೀಟ್ ಇನ್ ಲೈಫ್, ನಾವು ಇವಾಲ್ವ್ ಆಗ್ತಾನೆ ಇರಬೇಕು ಟು ಬಿ ಸಕ್ಸಸ್ಫುಲ್. ಈ ಕೇಸ್ ಸ್ಟಡಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಏನೇ ಫೀಡ್ಬ್ಯಾಕ್ ಇದ್ರೂ ಕಮೆಂಟ್ನ ಮೂಲಕ ನನಗೆ ತಿಳಿಸಿ. ನಿಮ್ಮ ಫೀಡ್ಬ್ಯಾಕ್ ನನಗೆ ಭಾಳನೇ ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ಕೇಸ್ ಸ್ಟಡಿನ ಡೆವಲಪ್ ಮಾಡಲಿಕ್ಕೆ ಅಂತ ಹೇಳ್ತಾ ಈ ಕೇಸ್ ಸ್ಟಡಿನ ಮುಗಿಸ್ತೀನಿ. ನಮಸ್ಕಾರ.